ಏಪ್ರಿಲ್ 12ರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯುವ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಕಾಡಾ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಿ ಮರಿಸ್ವಾಮಿ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್, ಜಿಲ್ಲಾಧ್ಯಕ್ಷ ಸಿ ಯೋಗೇಂದ್ರ, ಜಿಲ್ಲಾ ಉಪಾಧ್ಯಕ್ಷ ಸೈಯದ್ ಮುಸಾಯಿಬ್, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಕ್ಷಯ್ ಕುಮಾರ್, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ್ ಹಾಜರಿದ್ದರು. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರು ಆ ಒಂದು ಕಾರ್ಯ ಪ್ರತಿಜ್ಞಾನ ಬೋಧನೆಯನ್ನ ಮಾಡ್ತಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಸ್ ಸಿ ಮಾದೇವನವರು, ಸಮಾಜ ಕಲ್ಯಾಣ ಸಚಿವರು, ಮತ್ತು ತನ್ವೀರ್ ಸೇಠ್ ಅವರು ನಮ್ಮ ಕಾರ್ಯಾಧ್ಯಕ್ಷರು. ಅವರು ಮೈಸೂರು ವಿಭಾಗದ ಅಧ್ಯಕ್ಷರಾಗಿದ್ದಾರೆ ಮತ್ತು ಮೈಸೂರು ವಿಭಾಗದ ಉಸ್ತುವಾರಿಗಳಾಗಿದ್ದಾರೆ. ಜೊತೆಗೆ ಸಂಸದರಾದಂತಹ ಸುನೀಲ್ ಬೋಸ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಚಾಮರಾಜನಗರ ಕ್ಷೇತ್ರದ ಪುಟ್ಟಂ ಶೆಟ್ಟರು, ಕೊಳ್ಳೇಗಾಲ ಕ್ಷೇತ್ರದ ಕೃಷ್ಣಮೂರ್ತಿ ಅವರು, ಗುಡುಪೇಟೆ ಕ್ಷೇತ್ರದ ಗಣೇಶ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ದರ್ಶನ್ ಧ್ರುವನಾರಾಯಣ್ ಅವರು, ಶಾಸಕರು ನಂಜನಗೂಡು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಪಿನ್ಮಯ್ಯನ್ ಅವರು, ಮತ್ತೆ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದಂತಹ ಮಧುಮಾಲೇಗೌಡರು, ಮತ್ತು ನಮ್ಮ ಮಾಜಿ ಶಾಸಕರಾದಂತಹ ನರೇಂದ್ರ ಅವರು, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಗಳಾದಂತಹ ಬಿ.ಆರ್. ಸುದರ್ಶನ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾದಂತಹ ಇಬ್ಬರನ್ನ ಉಸ್ತುವಾರಿಗಳಾಗಿ ನೇಮಿಸಿದ್ದಾರೆ. ಅವನ ಎಸ್ ಸಿ ಬಸವರಾಜು ಮತ್ತು ಮಿಲಂದ ಧರ್ಮಸೇನ ಅವರು. ಮತ್ತೊಬ್ಬರು ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ಮತ್ತು ಮಾಜಿ ಶಾಸಕರಾದಂತಹ ನಂಜುಂಡಸ್ವಾಮಿ ಅವರು ಸಹ ಭಾಗವಹಿಸಿದ್ದಾರೆ. ಇಬ್ಬರು ಮಾಜಿ ಸಂಸದರಾದಂತಹ ಸಿದ್ದರಾಜ್ ಅವರು, ಶಿವಣ್ಣ ಅವರು, ಮತ್ತು ನಮ್ಮ ಕೂಡ ಅಧ್ಯಕ್ಷರಾದ ಮತ್ತು ಬ್ಲಾಕ್ ಅಧ್ಯಕ್ಷರಾದ ಅಸ್ಗರ್ ಮುನ್ನಾ ಅವರು, ಮತ್ತು ಚಾಮೂಲ್ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಅವರು, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದಂತಹ ಚಂದ್ರು ಅವರು, ಇವರೆಲ್ಲರೂ ಸಹ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ವಿಶೇಷ ಆಮಂತ್ರಿತರಾಗಿ ನವೀನ್ ಅವರು, ಮಾಜಿ ಅಧ್ಯಕ್ಷರು ಲೋಕಸಭಾ ಯುವ ಕಾಂಗ್ರೆಸ್, ರಫೀಕ್ ಅಹಮದ್ ಅವರು, ಮಾಜಿ ಅಧ್ಯಕ್ಷರು ಲೋಕಸಭಾ ಯುವ ಕಾಂಗ್ರೆಸ್, ಚೈತನ್ ದೊರೈಜ್ ಅವರು, ಮಾಜಿ ಜಿಲ್ಲಾಧ್ಯಕ್ಷರು ಯುವ ಕಾಂಗ್ರೆಸ್, ಮಧುಸೂದನ್ ಅವರು ಮಾಜಿ ಕಾರ್ಯ ಆಯ್ಕೆಗೊಂಡಿದ್ದಾರೆ. ಅವರು ಸುಮಾರು 5,67,313 ಮತಗಳನ್ನ ಅವರು ಪಡೆದು ಅವರು ಜಯಿಸಿದ್ರು. ರಾಜ್ಯ ಮಟ್ಟದಲ್ಲಿ ಸಾಮಾನ್ಯವಾಗಿ 8 ಉಪಾಧ್ಯಕ್ಷರುಗಳು, 28 ಪ್ರಧಾನ ಕಾರ್ಯದರ್ಶಿಗಳು, 31 ಕಾರ್ಯದರ್ಶಿಗಳು ಚುನಾಯಿತರಾಗಿದ್ದಾರೆ. ಅದರ ಜೊತೆಗೆ ಕೆಲವು ನಾಮ ನಿರ್ದೇಶನವನ್ನು ಮಾಡ್ತಿರ್ತಾರೆ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನೆಲ್ಲ ಅವನು ಮಾಡ್ಕೊತಾರೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಅಧ್ಯಕ್ಷರಾದ ಉದಯಪಾಲ್ ಚಿಬ್ಬನ್ ಅವ್ರನ್ನ ಆಯ್ಕೆಯನ್ನ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯ ಮಟ್ಟದಲ್ಲಿ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ಜಿಲ್ಲೆ ವಿಷಯನ ಹೇಳಬೇಕು ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಸುಮಾರು 63,091 ಮತಗಳು ನೋಂದಣಿಯಾಗಿತ್ತು. ಅದರಲ್ಲಿ ಚುನಾವಣೆ ನಡೆದಾಗ ಚುನಾವಣೆಯಲ್ಲಿ ನಮ್ಮ ಯೋಗೇಂದ್ರ ಚಿನ್ಸ್ವಾಮಿ ಅವರು ಆಯ್ಕೆಯಾದರು. ಅದರಲ್ಲಿ ಅವರು 24,973 ಮತಗಳನ್ನ ಪಡೆದು, ಅಂದ್ರೆ 63,000ಗಳಲ್ಲಿ 24,973 ಮತಗಳನ್ನ ಪಡೆದು ಅವರು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯೋಗೇಂದ್ರ ಅವರು ಆಯ್ಕೆಯಾದರು. ತದನಂತರ ನಮ್ಮಲ್ಲಿ ಏನು ಒಂದು ಇದು ಮಾಡಿದ್ದಾರೆ ಅಂದ್ರೆ ಯಾರು 2ನೇ ಪ್ಲೇಸಲ್ಲಿ ಬರ್ತಾರೆ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಹಿರಿಯ ಉಪಾಧ್ಯಕ್ಷರು ಮತ್ತೆ 3 ಜನ ಉಪಾಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ಸಯೀದ್ ಮುಸೈದ್ ಉಪಾಧ್ಯಕ್ಷರು ಮತ್ತು ಸಯೀದ್ ಇಸ್ಮಾಯಿಲ್ ಅವರು ಒಂದು ಮೈನಾರಿಟಿ ಇದ್ರ ಮೇಲೆ ಅವರು ಆಗ್ತಾರೆ. ಅಂದ್ರೆ ಉಪಾಧ್ಯಕ್ಷರನ್ನ 2ನೇ ಬಂದಾಗ ಯಾರು 2ನೇ ಪ್ಲೇಸ್ ಅಲ್ಲಿ ಇರ್ತಾರೆ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡ್ತಾರೆ.